ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದಿದ್ದಾರೆ ಕಿಡಿಗೇಡಿಗಳು. ಕೈಯಲ್ಲಿ ಉಗುರುಗಳನ್ನ ಇಟ್ಟುಕೊಂಡು ಹಸುವಿನ ಹಾಲು ಕರೆಯುವವರ ಬಗ್ಗೆ ಪ್ರವಾದಿಯವರು ಕ್ರೋಧದಿಂದ ಹೀಗೆ ನುಡಿತಾರೆ. ನೀವು ಹಾಲು ಕರೆಯುವವರಾಗಿದ್ದಲ್ಲಿ ಕೈಯಲ್ಲಿ ಉಗುರು ಇಲ್ಲದಂತೆ ಎಚ್ಚರ ವಹಿಸಿ. ಯಾಕೆಂದ್ರೆ ನಿಮ್ಮ ಉಗುರುಗಳು ಕೆಚ್ಚಲಿಗೆ ತಾಗಿದ್ದಲ್ಲಿ ಹಸುಗಳಿಗೆ ನೋವುಂಟಾಗಬಹುದು. ಉಗುರುಗಳನ್ನಿಟ್ಟುಕೊಂಡು ಹಸುಗಳ ಕೆಚ್ಚಲು ಕರೆಯುವವನನ್ನ ನಾನು ಬಲವಾಗಿ ಖಂಡಿಸುವೆ. ಹೀಗೆ ಹಾಲು ಕರೆಯುವ ವೇಳೆ ಹಸುವಿನ ಕೆಚ್ಚಲಿಗೆ ಅರ್ಥಾತ್ ಉಗುರುಗಳಿಂದ ಕೂಡ ನೋವು ಮಾಡದಿರಿ ಎಂದು ಇಸ್ಲಾಂ ಧರ್ಮ ಸಾರಿ ಹೇಳಿದೆ. ಪ್ರಾಣಿಗಳ ಮೇಲೆ ದಯೆ ತೋರದವನಿಗೆ ಸೃಷ್ಟಿಕರ್ತನ ದಯೆ ಕಿಂಚಿತ್ತೂ ಇರಲಾರದು ಎಂದು ಪ್ರವಾದಿಯವರು ಒತ್ತಿ ಹೇಳಿದ್ದಾರೆ. ಪ್ರವಾದಿಯವರ ಕಾಲದಲ್ಲಿ ಒಬ್ಬ ಮಹಿಳೆಯು ಒಂದು ಬೆಕ್ಕನ್ನ 3 ದಿನಗಳ ಕಾಲ ಆಹಾರ ಕೊಡದೆ ಕಟ್ಟಿಹಾಕಿ ಹಿಂಸಿಸಿದಳು. ಈ ಸಂಗತಿ ಅರಿತ ಪ್ರವಾದಿಯವರು ಬಹಳ ಕುಪಿತರಾಗಿ ಆ ಮಹಿಳೆಗೆ ನರಕ ಪ್ರಾಪ್ತಿಯಾಗಲಿ ಎಂದು ಕಿಡಿ ನುಡಿದರು. ಪ್ರಾಣಿ ಹಿಂಸೆಯನ್ನ ಇಸ್ಲಾಂ ಯಾವತ್ತೂ ಪ್ರೋತ್ಸಾಹಿಸುವುದಿಲ್ಲ. ಪ್ರಾಣಿ ಹಿಂಸೆ ಖಂಡನೀಯ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದ ದನಗಳ ಕೆಚ್ಚಲು ಕೊಯ್ದ ಕ್ರೌರ್ಯ ಘಟನೆ ನಿಜಕ್ಕೂ ಅಮಾನುಷ. ಈ ದುಷ್ಕೃತ್ಯವೆಸಗಿದವರು ಯಾರೇ ಆದರೂ, ಯಾವುದೇ ಜಾತಿ ಮತದವನಾದರೂ ಕಾನೂನಿನಡಿಯಲ್ಲಿ ಅತಿ ಶೀಘ್ರದಲ್ಲಿ ಶಿಕ್ಷೆಯಾಗಲಿ. ಈ ಅಮಾನವೀಯ ಕೃತ್ಯವನ್ನು ಕನ್ನಡ ಮುಸ್ಲಿಂ ಒಕ್ಕೂಟವು ಬಲವಾಗಿ ಖಂಡಿಸುತ್ತೆ.